ಯಾದಗಿರಿ ಜಿಲ್ಲಾ ಸಹಕಾರ ಒಕ್ಕೂಟ ಯಾದಗಿರಿ ವತಿಯಿಂದ 72ನೇ ಸಹಕಾರ ಸಪ್ತಾಹ ಒಂದು ಕಾರ್ಯಕ್ರಮ ಶಹಾಪುರ ನಗರದ ನೌಕರರ ಒಂದು ನಿರ್ಮಾಣ ಕಚೇರಿಯಲ್ಲಿ ನಡೆದಿರುವಂಥದ್ದು. 2025-26ನೇ ಸಾಲಿನಲ್ಲಿ ಸಹಕಾರ ರತ್ನ ಒಂದು ಪ್ರಶಸ್ತಿಯನ್ನು ಪಡೆದಂತಹ ವಿಶ್ವನಾಥ್ ದರ್ಶನಾಪುರ ಏನಿದ್ದಾರೆ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಿ ಗೌರವವನ್ನು ಸೂಚಿಸಲಾಗಿದೆ. ರಾಜ್ಯ ಸಹಕಾರ ಮಂಡಳಿಯಿಂದ ಯಾದಗಿರಿಯಲ್ಲಿ ಏನು ಜಿಲ್ಲಾ ಹಾಗೂ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ದರ್ಶನಾಪುರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮವನ್ನು ಏನಿದೆ ಅಲ್ಲಿ ಉದ್ಘಾಟನೆ ಮಾಡಿದ್ದು ಯಾದಗಿರಿ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ಸಚಿವ ಶರಣಬಸವಗೌಡ ಏನಿದ್ದಾರೆ ದರ್ಶನಾಪುರ ಅವರು ಉದ್ಘಾಟನೆ ಮಾಡ್ತಾರೆ. ಅದನ್ನು ಮಾತನಾಡ್ತಾರೆ. ಅವರು ಸಹಕಾರ ಬ್ಯಾಂಕ್ಗಳಿಗೆ ಸಾರ್ವಜನಿಕರು ವಿಶ್ವಾಸವನ್ನು ಇರಿಸಬೇಕು, ವ್ಯಕ್ತಪಡಿಸಬೇಕು ಅಂತ ಹೇಳುತ್ತಾರೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಶ್ ಆರ್ ಸಜ್ಜನ, DCCI ಬ್ಯಾಂಕ್ ನಿರ್ದೇಶಕ ಕಲಬುರಗಿ ವಿಠ್ಠಲ್ ಯಾದವ್, ನಿರ್ದೇಶಕರು ಕಲಬುರಗಿ ಹಾಗೂ ಜಿಲ್ಲಾ ಸಹಕಾರ ಒಕ್ಕೂಟದ ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗವಹಿಸಿದ್ರು. ಸಪ್ತಾಹ ದಿನವನ್ನು ಈ ಸಮಾಪ್ತ ದಿನ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇಂದಿನ ಒಂದು ಕಾರ್ಯಕ್ರಮಕ್ಕೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀನಿವಾಸಗೌಡ ದರ್ಶನಾಪುರ ಮತ್ತು ನೂತನವಾಗಿ ಆಯ್ಕೆಯಾದಂಥ ಎಲ್ಲ DCCI ಬ್ಯಾಂಕಿನ ನಿರ್ದೇಶಕರು ಮತ್ತು ನಮ್ಮ ಆಡಳಿತ ಮಂಡಳಿ ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ನಮ್ಮ ಸಿಬ್ಬಂದಿ ವರ್ಗಗಳು ಬಹಳ ಯಶಸ್ವಿಯಾಗಿ ನೆರವೇರಿಸಲುವಾಗಿ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ಇದೇ ಒಂದು ಸಂದರ್ಭದಲ್ಲಿ ಈ 2025-26ನೇ ಸಾಲಿಗೆ ಈ ಒಂದು ಸಹಕಾರತ್ನ ಪ್ರಶಸ್ತಿ ಈ ಒಂದು ನನಗೆ ಲಭಿಸಿದ ಸಲುವಾಗಿ ಅಂದು ಕೂಡ ನನಗೆ ಸನ್ಮಾನ ನನ್ನ ಮಿತ್ರರು ಮತ್ತು ನನ್ನ ಹಿತೈಷಿಗಳಿಂದ ಸನ್ಮಾನ ಕಾರ್ಯಕ್ರಮ ಕೂಡ ಎಲ್ಲ ರೀತಿಯಿಂದ ನೆರವೇರಿತು. ಈ ಒಂದು ಸಹಕಾರತ್ನವು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು GT ದೇವೇಗೌಡರ ಮಹಾಮಂಡಲದ ಅಧ್ಯಕ್ಷರು, ST ಸೋಮಶೇಖರ್ ಸಾಹೇಬರು ಮತ್ತು ಇನ್ನೂ ಹಲವಾರು ಶಾಸಕರು, ಸಚಿವರೊಂದಿಗೆ ಅಂದಿನ ಒಂದು ಮಹಾಸಮಾರಂಭದಲ್ಲಿ ಸುಮಾರು 20,000 ಜನಸಂಖ್ಯೆಯ ಒಂದು ಬೃಹತ್ ಸಮ್ಮೇಳನದಲ್ಲಿ ನಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಒಂದು ಸಹಕಾರ ಪ್ರಶಸ್ತಿ ನೀಡಿ ಗೌರವಿಸಿದರು. ನಮಗೆ ಈ ಒಂದು ಪ್ರಶಸ್ತಿಯಿಂದ ನಮಗೆ ಒಂದು ಸಹಕಾರ ಇಲಾಖೆಗೆ ಶಕ್ತಿ ಬಂದು ಅಂತೇಳಿ ನಾವು ಬಹಳ ಒಂದು ಖುಷಿ ಪಡ್ತೀವಿ. ಮತ್ತು ಈ ಪ್ರಶಸ್ತಿ ಬರ್ಬೇಕಾದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಸಹಕಾರ ಸಂಘಗಳು ಮತ್ತು ನಮ್ಮ ಹಿತೈಷಿಗಳು, ಮಿತ್ರರು ಇವರೆಲ್ಲರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇವರ ನನ್ನ ಯಶಸ್ವಿ ಹಿಂದೆ ಅವರ ಒಂದು ಶಕ್ತಿ ಇದೆ ಅಂತೇಳಿ ಈ ಒಂದೆರಡು ಮಾತುಗಳು ಮುಗಿಸ್ತೀವಿ. ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.